ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಸ್ವಾಮಿ ಯೇಸು ತಾವು ಜನರ ಗುಂಪನ್ನು ಕಳುಹಿಸಿ ಬಿಡುವಷ್ಟರಲ್ಲಿ ಶಿಷ್ಯರು ದೋಣಿ ಹತ್ತಿ ತಮಗಿಂತ ಮುಂದಾಗಿ ಸರೋವರದ ಆಚೆ ದಡಕ್ಕೆ ಹೋಗಬೇಕೆಂದು ಆಜ್ಞಾಪಿಸಿದರು. ಜನರನ್ನು ಬೀಳ್ಕೊಟ್ಟ ಬಳಿಕ ಪ್ರಾರ್ಥನೆ ಮಾಡಲು ಸ್ವಾಮಿ ಯೇಸು ಒಬ್ಬರೇ ಬೆಟ್ಟಕ್ಕೆ ಹೋದರು. ಕತ್ತಲೆ ಕವಿದಾಗ ಅವರು ಅಲ್ಲಿ ಒಬ್ಬಂಟಿಗರಾಗಿದ್ದರು. ಅಷ್ಟರಲ್ಲಿ ದೋಣಿ ದಡದಿಂದ ಬಹುದೂರ ಸಾಗಿತ್ತು. ಎದುರು ಗಾಳಿ ಬೀಸಿ ಅದು ಅಲೆಗಳ ಬಡಿತಕ್ಕೆ ಸಿಕ್ಕಿಕೊಂಡಿತ್ತು. ಆಗ ರಾತ್ರಿಯ ಕಡೆಯ ಜಾವದ ಸಮಯ. ಸ್ವಾಮಿ ಯೇಸು ಸರೋವರದ ಮೇಲೆ ನಡೆದುಕೊಂಡೇ ಶಿಷ್ಯರ ಬಳಿಗೆ ಬಂದರು. ಹೀಗೆ ಸರೋವರದ ಮೇಲೆ ನಡೆದು ಬರುತ್ತಿದ್ದ ಸ್ವಾಮಿ ಯೇಸುವನ್ನು ನೋಡಿದಾಗ ಶಿಷ್ಯರು ಭಯಭ್ರಾಂತರಾದರು. ದಿಗಿಲುಗೊಂಡು ಭೂತ ಭೂತ ಎಂದು ಚೀರಿದರು. ತಕ್ಷಣವೇ ಸ್ವಾಮಿ ಯೇಸು, ಭಯಪಡಬೇಡಿ, ನಾನೇ, ಬೇರೆ ಯಾರೂ ಅಲ್ಲ, ಧೈರ್ಯದಿಂದಿರಿ ಎಂದು ಅವರೊಡನೆ ಮಾತನಾಡಿದರು. ಆಗ ಪೇತ್ರನು, ಸ್ವಾಮಿ, ನೀವೇ ಆದರೆ ನಾನು ನೀರಿನ ಮೇಲೆ ನಡೆದು ನಿಮ್ಮ ಬಳಿಗೆ ಬರುವಂತೆ ಆಜ್ಞಾಪಿಸಿರಿ ಎಂದು ಬೇಡಿಕೊಂಡನು. ಸ್ವಾಮಿ ಯೇಸು ಬಾ ಎಂದು ಕರೆಯಲು ಪೇತ್ರನು ದೋಣಿಯನ್ನು ಬಿಟ್ಟು ನೀರಿನ ಮೇಲೆ ನಡೆಯುತ್ತಾ ಸ್ವಾಮಿ ಯೇಸುವಿನತ್ತ ಬಂದನು. ಆದರೆ ಬಲವಾದ ಗಾಳಿ ಬೀಸುತ್ತಿರುವುದನ್ನು ಕಂಡು ಹೆದರಿದನು. ಹಾಗೆಯೇ ಮುಳುಗಿ ಹೋಗಲು ಆರಂಭಿಸಿದನು. ಆಗ ಸ್ವಾಮಿ, ಕಾಪಾಡಿ ಕಾಪಾಡಿ ಎಂದು ಪೇತ್ರನು ಕೂಗಿಕೊಂಡನು. ಆ ಕ್ಷಣವೇ ಸ್ವಾಮಿ ಯೇಸು ಕೈ ಚಾಚಿ ಅವನನ್ನು ಹಿಡಿದುಕೊಂಡು, ಅಲ್ಪ ವಿಶ್ವಾಸಿಯೇ, ಏಕೆ ಸಂದೇಹಪಟ್ಟೆ ಎಂದು ನುಡಿದನು. ಆ ನಂತರ ಅವರಿಬ್ಬರು ದೋಣಿಯನ್ನು ಹತ್ತಿದರು. ಕೂಡಲೇ ಗಾಳಿ ನಿಂತು ಹೋಯಿತು. ದೋಣಿಯಲ್ಲಿದ್ದವರು, ನೀವು ನಿಜವಾಗಿಯೂ ದೇವರ ಪುತ್ರ ಎಂದು ಹೇಳಿ ಸ್ವಾಮಿ ಯೇಸುವನ್ನು ಆರಾಧಿಸಿದರು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅಲ್ಪ ವಿಶ್ವಾಸಿಯೇ, ಏಕೆ ಸಂದೇಹ ಪಟ್ಟೆ? ಇಂದಿನ ದೈವ ವಾಕ್ಯದ ವಿಧಿ ನಮ್ಮ ವಿಶ್ವಾಸ ಹೇಗಿದೆ ಎಂಬುದಾಗಿ ಅವಲೋಕಿಸಲು ಕರೆಯನ್ನ ನೀಡುತ್ತಿದೆ. ನಾವು ಆರೋಗ್ಯವಂತರಾಗಿದ್ದು ಸಂತೋಷದಿಂದ ನಮ್ಮ ಕುಟುಂಬಗಳು ಮುನ್ನಡೆಯುತ್ತಿರುವಾಗ, ನಮಗೆ ಯಾವ ರೀತಿಯ ಹಣದ ಕೊರತೆ ಇಲ್ಲದೇ ಇದ್ದಾಗ, ನಾವು ಅನಿಸಿದ ಹಾಗೆ ಎಲ್ಲವೂ ನಡೆದುಕೊಂಡಾಗ ನಮ್ಮ ವಿಶ್ವಾಸ ಪರೀಕ್ಷೆಗೆ ಒಳಪಡುವುದಿಲ್ಲ. ಯಾವಾಗ ನಮ್ಮ ಕುಟುಂಬಗಳಲ್ಲಿ ಪ್ರೀತಿ ಇಲ್ಲದೆ ಬಿರುಕು ಹೊಡೆಯುತ್ತದೋ, ಐಕ್ಯತೆ ಹೊಂದಾಣಿಕೆ ಇಲ್ಲದೆ ನಾವು ಬಾಳುತ್ತೇವೋ, ನಾವು ಕನಸನ್ನ ಕಟ್ಟಿ ನನ್ನ ಮಗಳು ಇಂತಹ ವಿದ್ಯಾಭ್ಯಾಸವನ್ನು ಮಾಡಿ ಇಂತಹ ಮನುಕುಲಕ್ಕೆ ಸೇರಬೇಕು ಅಥವಾ ನನ್ನ ಮಗ ಇಂತಹ ಸ್ಥಾನಕ್ಕೆ ಏರಬೇಕು ಎಂದಾಗ ತಪ್ಪು ದಾರಿ ಹಿಡಿದು ಯಾರಿಗೂ ಗೊತ್ತಿಲ್ಲದಾಗೆ ಓಡಿ ಹೋದಾಗ ಅಥವಾ ತಮ್ಮದೇ ಹಾದಿಯನ್ನು ಹಿಡಿದಾಗ, ದುಃಖಕ್ಕೆ ಒಳಗಾದಾಗ, ಪ್ರತಿನಿತ್ಯ ಬಲಿಪೂಜೆಗೆ ಬಂದು ದಾನ ಧರ್ಮ ಮಾಡುತ್ತಿದ್ದರೂ ಭೀಕರವಾದ ಕಾಯಿಲೆಗೆ ನಾವು ಒಳಗಾದಾಗ, ನನಗೆ ಏಕೆ, ನಮ್ಮ ಕುಟುಂಬಕ್ಕೆ ಏಕೆ? ಆ ಸಮಯದಲ್ಲಿ ನಮ್ಮ ವಿಶ್ವಾಸ ಹೇಗಿರುತ್ತದೆ? ಮತ್ತಾಯರು ಬರೆದಂತ ಶುಭ ಸಂದೇಶ 17ನೇ ಅಧ್ಯಾಯ 21ನೇ ವಚನದಲ್ಲಿ ಪ್ರಭು ಯೇಸು ನುಡಿಯುತ್ತಾರೆ, ಸಾಸುವೆ ಕಾಳಿನಷ್ಟು ನಿಮಗೆ ವಿಶ್ವಾಸ ಇದ್ದರೆ ಈ ಬೆಟ್ಟಕ್ಕೆ ಆಜ್ಞಾಪಿಸಿ ಇಲ್ಲಿಂದ ಕಿತ್ತು ಇನ್ನೊಂದು ಕಡೆ ಹೋಗಿ ನಾಟಿಕೋ ಅಂದರೆ ಅದು ನಡೆಯುತ್ತದೆ ಎಂಬುದಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ದೈವ ವಾಕ್ಯದ ವಿಧಿಯಲ್ಲಿ 3
ಮಂದಿಗಳು ಆ ಒಂದು ಅಲೆಯ ಅಬ್ಬರಕ್ಕೆ ಸಿಲುಕಿದನ್ನ ನಾವು ಧ್ಯಾನಿಸುತ್ತೇವೆ. ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದ್ದೇವೆ ಯಾವ ರೀತಿಯಲ್ಲಿ ಎಲಿಯ ಪ್ರವಾದಿ ಬಾಲ್ ದೇವರನ್ನ ಪೂಜಿಸುತ್ತಿದ್ದವರನ್ನ ಸುಮಾರು 450 ಮಂದಿಯನ್ನ ಕೊಲೆಗೈದು ಅವರನ್ನು ಸಂಹರಿಸಿ ತನ್ನ ಜೀವ ರಕ್ಷಣೆಗಾಗಿ ಹೋರೇಬ್ ಪರ್ವತಕ್ಕೆ ಬಂದಾಗ ತನ್ನ ಜೀವ ರಕ್ಷಣೆಗಾಗಿ ದೇವರ ಸನ್ನಿಧಿಯನ್ನ ದೇವರ ಪ್ರಸನ್ನತೆಯನ್ನ ಕಾಣಲು ಸಿದ್ಧರಾದಾಗ ಗಾಳಿಯಲ್ಲಿ ದೇವರು ಕಾಣಲಿಲ್ಲ, ಅಗ್ನಿಯಲ್ಲಿ ದೇವರು ಕಾಣಲಿಲ್ಲ, ಭೂಮಂಡಲದಲ್ಲಿ ಕಾಣಲಿಲ್ಲ. ಆದರೆ ಒಂದು ಸುಂದರವಾದಂತಹ ಮೃದುವಾದ ಸ್ವರದ ಮೂಲಕ ದೇವರ ದರ್ಶನ ಅವರಿಗಾಗುತ್ತದೆ. ನಾವು ಅನಿಸಿಕೊಂಡ ಹಾಗೆ ದೇವರು ಹೀಗಿರುತ್ತದೆ, ಇಂತಹ ಸಮಯದಲ್ಲಿ ಬರ್ತಾರೆ, ಹಾಗೆ ಬರ್ತಾರೆ ಅಂದರೆ ಯಾರೂ ಬರುವುದಿಲ್ಲ. ದೇವರು ನಮ್ಮಲ್ಲಿದ್ದಾರೆ, ನಮ್ಮ ಮಧ್ಯದಲ್ಲಿದ್ದಾರೆ. ಅದನ್ನು ನೋಡುವಂತಹ ಶಕ್ತಿ ನಮ್ಮ ವಿಶ್ವಾಸದ ಕಣ್ಣಿಗೆ ಕಾಣುತ್ತದೆ. ಎರಡನೆಯ ವಾಚನದಲ್ಲಿ ನಾವು ಆಲಿಸುತ್ತೇವೆ ಯಾವ ರೀತಿಯಲ್ಲಿ ಸಂತ ಪೌಲ ತನ್ನ ಜನರಿಗಾಗಿ ಹಂಬಲಿಸುತ್ತಾ ವೇದನೆಯನ್ನ ಕಣ್ಣೀರನ್ನ ಹಾಕುವಾಗ ಆ ಅಲೆಯಿಂದ ಅವರನ್ನ ಬಿಡಿಸಲು ದೇವರ ಒಂದು ವಾಕ್ಯ ಅವನಿಗೆ ಲಭ್ಯವಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ ಯಾವ ರೀತಿಯಲ್ಲಿ ಶಿಷ್ಯರು ಆ ಒಂದು ಅಲೆಯ ಅಬ್ಬರಕ್ಕೆ ಅವರ ದೋಣಿ ಸಿಲುಕಿದಾಗ ಪ್ರಭು ಯೇಸು ಆ ಒಂದು ಸರೋವರದ ಮೇಲೆ ನಡೆದುಕೊಂಡು ಬಂದರು ಎಂಬುದಾಗಿ. ಸರೋವರದ ಮೇಲೆ ನಡೆದುಕೊಂಡು ಬರುವುದು ಹೊಸದಲ್ಲ. ಹಳೆಯ ಒಡಂಬಡಿಕೆಯನ್ನು ನಾವು ಮೆಲುಕು ಹಾಕಿದಾಗ ಯೋಬರು ಬರೆದಂತಹ ಗ್ರಂಥ 9ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆಂದು ನುಡಿಯುತ್ತಾರೆ, ಕಡಲಿನ ತರಂಗಗಳನ್ನು ಮೆಟ್ಟಿದವನು ಆತನೊಬ್ಬನೇ. ಕಡಲಿನ ತರಂಗಗಳನ್ನು ಮೆಟ್ಟಿದವನು ಆತನೊಬ್ಬನೇ. ಅಂದರೆ ದೇವರು ಮಾತ್ರ. ಕಡಲಿನ ತರಂಗಗಳನ್ನು ಮೆಟ್ಟಿ ನಿಂತವರು, ಅವರಿಗೆ ಎಲ್ಲವೂ ಸಾಧ್ಯವಾಗಿತ್ತು, ಲಭ್ಯವಾಗಿತ್ತು. ಕೀರ್ತನಕಾರ 77:19 ಹೀಗೆಂದು ನುಡಿಯುತ್ತಾರೆ, ಸಾಗರವೇನು ನೀ ತುಳಿದು ನಡೆದೆ, ಮಹಾಸಾಗರವನಿಗೆ ನೀ ದಾಟಿದೆ. ಸಾಗರವನ್ನ ನೀನು ತುಳಿದು ನಿಂತೆ, ಆ ಸಾಗರವನ್ನ ನೀನು ದಾಟಿ ನಿಂತೆ ಎಂಬುದಾಗಿ ಕೀರ್ತನಕಾರ 77:19 ನಮಗೆ ನುಡಿಯುವುದಾಗ, ಯೆಶಾಯ ಪ್ರವಾದಿಯ ಗ್ರಂಥ 43ನೇ ಅಧ್ಯಾಯ 16ನೇ ವಚನದಲ್ಲಿ ನುಡಿಯುತ್ತಾರೆ, ಸಮುದ್ರದ ಮಧ್ಯೆ ದಾರಿ ಮಾಡಿದವನು ಯಾರೋ, ಬೋರ್ಗರೆಯುವ ಜಲರಾಶಿಗಳಲ್ಲಿ ಮಾರ್ಗವನ್ನು ಏರ್ಪಡಿಸಿದವರು ಯಾರು ಎಂಬುದಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಬಕ್ಕಕ್ ಬರೆದಂತಹ ಗ್ರಂಥದಿಂದ 3ನೇ ಅಧ್ಯಾಯ 15ನೇ ವಚನದಲ್ಲಿ ಸುಂದರವಾಗಿ ನುಡಿಯುತ್ತಾರೆ, ಅಶ್ವಗಳನ್ನೇರಿ ನೀನು ಸಮುದ್ರವನ್ನು ದಾಟಿದೆ, ನೊರೆಗರೆಯುವ ಜಲರಾಶಿಯನ್ನು ನೀನು ಹಾದು ಹೋದೆ. ದೇವರಿಗೆ ಎಲ್ಲವೂ ಸಾಧ್ಯ. ಆದ್ದರಿಂದ ಪ್ರಭು ಯೇಸು ಜೀವಂತ ದೇವರಾಗಿದ್ದಾರೆ ಎಂಬುದಾಗಿ ತೋರ್ಪಡಿಸಲು ದೇವರಾದವರು ಆ ಸಮುದ್ರದ ಮೇಲೆ ನಡೆದುಕೊಂಡು ಬರುತ್ತಾರೆ. ಯಹೂದ್ಯರ ಒಂದು ವಿಶ್ವಾಸದ ಮೇರೆಗೆ ಸಮುದ್ರ ಹಾಗೂ ಸರೋವರದಲ್ಲಿ ದುಷ್ಟ ಶಕ್ತಿಗಳು ಜೀವಿಸುತ್ತವೆ, ದೆವ್ವಗಳು ಜೀವಿಸುತ್ತವೆ ಎಂಬ ನಂಬಿಕೆ ಅವರಲ್ಲಿತ್ತು. ಆದ್ದರಿಂದ ಮುಂಚಾನೆಯ ವೇಳೆಯಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಎಲ್ಲವೂ ಪ್ರಶಾಂತವಾಗಿದ್ದಾಗ ಪ್ರಭು ಯೇಸು ಸರೋವರದ ಮೇಲೆ ನಡೆದುಕೊಂಡು ಬರುತ್ತಿದ್ದಾಗ ಶಿಷ್ಯರಿಗೆ ಭಯವಾಗುತ್ತದೆ. ಭೂತ ಬರುತ್ತಿದ್ದಾರೆ ಎಂಬುದಾಗಿ ಭಯಪಟ್ಟು ಭೂತ ಭೂತ ಎಂದು ಬೊಬ್ಬೆಯಾಗುತ್ತಾರೆ. ಪ್ರಭು ಯೇಸು ಹೇಳ್ತಾರೆ, ಹೆದರಬೇಡಿ, ನಾನು. ನಮಗೆ ಕಷ್ಟ, ನೋವು, ವೇದನೆ ಬಂದಾಗ ವಿಶ್ವಾಸವನ್ನು ಇಟ್ಟುಕೊಂಡು ಬಾಳುತ್ತೇವ. ವಿಮಾನದಲ್ಲಿ ಒಂದು ಸಾರಿ ಜನರು ಪ್ರಯಾಣಿಸುತ್ತಿರುವಾಗ ಇದ್ದ ಹಾಗೆ ಆ ವಿಮಾನ ಆ ಒಂದು ಮೇಘದ ಒಳಗೆ ಹೋಗುತ್ತದೆ, ದಾರಿ ಕಾಣದಾಗುತ್ತದೆ. ವಿಮಾನ ಅಲ್ಲೋಲ ಕಲ್ಲೋಲಕ್ಕೆ ಎಡವಿ ಬೀಳುವಂತಹ ಸಂದರ್ಭ. ಕೆಲವರು ತಮ್ಮ ಸೀಟುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾರೆ. ಕೆಲವು ಪ್ರಯಾಣಿಕರು ತಾನು
ತಂದೆಯಾದಂತಹ ದೇವರ ಮೊರೆ ಹೋಗುತ್ತಾರೆ. ಇದ್ದ ಕ್ರೈಸ್ತರು ತಮ್ಮಲ್ಲಿದ್ದ ಜಪಸರನ್ನು ಹಿಡಿದುಕೊಂಡು ಪ್ರಾರ್ಥಿಸುತ್ತಾರೆ. ಸುಮಾರು ಒಂದು 15-20 ನಿಮಿಷಗಳ ಕಾಲ ಈ ಅಲ್ಲೋಲ ಕಲ್ಲೋಲದಲ್ಲಿ ಅವರ ಜೀವವೇ ಹಾರಿಹೋದಾಗೆ ಆಗುತ್ತದೆ. ಆದರೆ 8 ವರ್ಷದ ಒಬ್ಬ ಬಾಲಕ ತನಗೆ ಏನೂ ಆಗದ ಹಾಗೆ ಕುಳಿತುಕೊಂಡು ತನ್ನಲ್ಲಿರುವಂತಹ ಪುಸ್ತಕವನ್ನು ಅವನು ಓದ್ತಾ ಇರ್ತಾನೆ, ಕಾರ್ಟೂನ್ಗಳನ್ನು ನೋಡ್ತಾ ಇರ್ತಾನೆ. ಕಡೆಗೂ ದೇವರ ಅನುಗ್ರಹದಿಂದ ವಿಮಾನ ತಟಸ್ಥಿಗೆ ಬರುತ್ತದೆ. ವಿಮಾನ ಬಂದು ಇಳಿದಾಗ ಎಲ್ಲರೂ ಹೋಗುತ್ತಿರುವಾಗ ಒಬ್ಬ ವೃದ್ಧೆ ಆ ಮಗುವನ್ನು ನೋಡಿ ಕೇಳ್ತಾರೆ, ಮಗು, ನಾವೆಲ್ಲರೂ ಭಯಭೀತರಾದರೂ ನಿಮಗೆ ಭಯ ಆಗಿಲ್ಲಿಲ್ವೇ? ಮಗು ನಗುತ್ತಾ, ಅಜ್ಜಿ ಇಲ್ಲ. ಹೇಗೆ, ನಿನಗೇನು ಅನಿಸ್ತಿಲ್ವಾ? ಆ ವಿಮಾನವನ್ನು ಚಲಿಸುತ್ತಿರುವವರು ನನ್ನ ತಂದೆ, ಸುರಕ್ಷಿತವಾಗಿ ನನ್ನನ್ನು ತಂದು ಬಿಡುತ್ತಾರೆ ಎಂಬ ಧೈರ್ಯ ನನಗಿತ್ತು. ಆದ್ದರಿಂದ ನಾನು ಕಳವಳಗೊಳ್ಳಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಸೃಷ್ಟಿಸಿದಂತಹ, ನಮ್ಮನ್ನು ಪರಿಪಾಲಿಸುವಂತಹ, ನಮ್ಮನ್ನು ಮುನ್ನಡೆಸುವಂತಹ ಪ್ರಭು ಯೇಸು ನಮ್ಮೊಡನೆ ಇದ್ದಾರೆ, ನಮ್ಮಲ್ಲಿದ್ದಾರೆ ಎಂಬ ವಿಶ್ವಾಸ ನಮ್ಮಲ್ಲಿದ್ದರೆ ಯಾವುದೇ ಕಾಯಿಲೆ ಆಗಲಿ, ಯಾವುದೇ ಒಂದು ಸಮಸ್ಯೆ ಆಗಲಿ, ಯಾವುದೇ ವೇದನೆ ಆಗಲಿ, ಅವುಗಳನ್ನು ದೇವರು ನಿವಾರಿಸುತ್ತಾರೆ ಎಂಬ ವಿಶ್ವಾಸ ನಮ್ಮಲ್ಲಿದೆಯಾ? ನಾವು ಅವಲೋಕಿಸಿ ನೋಡಬೇಕಾಗುತ್ತದೆ. ಮಾರ್ಕರು ಬರೆದಂತಹ ಶುಭ ಸಂದೇಶ 5ನೇ ಅಧ್ಯಾಯ 38ನೇ ವಚನದಲ್ಲಿ ಯಾರಾದ್ರೂ ಹೇಳ್ತೀರಾ ಏನು ಹೇಳಿ? ಏನು ಬ್ರದರ್, ಬೈಬಲ್ ಬಗ್ಗೆ ಕೇಳ್ತೀರಾ? ಧಾರಾವಾಹಿ ಬಗ್ಗೆ ಕೇಳಿ ನಾವು ಹೇಳ್ತೀವಿ ಅಲ್ವಾ? ಮಾರ್ಕರು ಬರೆದಂಥ ಶುಭ ಸಂದೇಶ 5ನೇ ಅಧ್ಯಾಯ 38ನೇ ವಚನ ಯಾವಾಗಲೂ ನಾವು ಕೇಳ್ತೀವಿ. ಇಷ್ಟು ಜನರಲ್ಲಿ ಒಬ್ಬರು ಕನಿಷ್ಠ ಪ್ರಯತ್ನ, ಲೈಫ್ ಲೈನ್ ಬೇಕಾ? ಕೊಡ್ತೀನಿ. ಒಬ್ಬ ಮಹಿಳೆ, ಗೊತ್ತಿಲ್ಲ, 12 ವರ್ಷದಿಂದ ಕಾಯಿಲೆಯಲ್ಲಿ ಬಳಲುತ್ತಿದ್ದವು. ಈಗ ಬಂತು, ದೇವರಿಗೆ ಸ್ತೋತ್ರ, ಪ್ರೈಸ್ ದ ಲಾರ್ಡ್. 12 ವರ್ಷದಿಂದ ರಕ್ತಸ್ರಾವದಿಂದ ನರಳುತ್ತಿದ್ದಂತಹ ಮಹಿಳೆ ಪ್ರಭು ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಿದರೆ ಸಾಕು, ನಾನು ಸ್ವಸ್ಥಳಾಗ್ತೇನೆ. ಪ್ರಭು ಯೇಸು ಹೇಳ್ತಾರೆ, ಮಗಳೇ, ನಿನ್ನ ವಿಶ್ವಾಸವು ನಿನ್ನನ್ನು ಸ್ವಸ್ಥಪಡಿಸಿದೆ, ಹೋಗು, ರೋಗ ಮುಕ್ತಳಾಗಿ ಮಾಡು. ನಮ್ಮ ಜೀವನದಲ್ಲಿ ಕಷ್ಟಗಳು, ನೋವುಗಳು, ವೇದನೆಗಳು ಬಂದಾಗ ಪೇತ್ರನ ಪ್ರಾರ್ಥನೆ ನಮ್ಮಲ್ಲಿ ಇರುತ್ತದೆ, ಪ್ರಭು ಕಾಪಾಡಿ. ಅತಿ ಚಿಕ್ಕದಾದಂಥ ಪ್ರಾರ್ಥನೆ. ದೇವಾಲಯಕ್ಕೆ ಬಂದಾಗ ಯಾರಾದರೂ ಇದ್ದರೆ ಅಂದರೆ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತೇನೆ ನೋಡಿ ಅಂತ ಹೇಳಿ ಕರಗಳನ್ನು ಎತ್ತುತ್ತಾ ನಾವು ಪ್ರಾರ್ಥನೆ ಮಾಡ್ತೀವಿ, ಉದ್ದ ಪ್ರಾರ್ಥನೆ ಮಾಡ್ತೀವಿ. ಹೊರಗೆ ಹೋದ ತಕ್ಷಣ ಪರಿಣಾಮ ಬೇರೆ, ಮಾತುಗಳು ಬೇರೆ, ಇನ್ನೊಬ್ಬರ ಮೇಲೆ ಅಪವಾದಗಳು. ವಿಶ್ವಾಸದಿಂದ ಬಾಳಿದಂತಹ ವ್ಯಕ್ತಿ ಎಂದಿಗೂ ದೇವರಿಂದ ಅಗಲಲು ಸಾಧ್ಯವಿಲ್ಲ. ಸಂತ ಮದರ್ ತೆರೇಸಾ ಹೇಳ್ತಾರೆ, ಈ ಒಂದು ಗೊಂದಲದಲ್ಲಿ, ಶಬ್ದದ ಮಲಿನದಲ್ಲಿ ಪ್ರಭು ಯೇಸುವಿನ ಸ್ವರವನ್ನು ಆಲಿಸಲು ಸಾಧ್ಯವಿಲ್ಲ, ಪ್ರಭು ಯೇಸುವನ್ನು ಕಾಣಲು ಸಾಧ್ಯವಿಲ್ಲ. ಆದ್ದರಿಂದಲೇ ದಿವಂಗತ ಜಗದ್ಗುರು ಬೆನೆಡಿಕ್ಟ್ 16ನೇ ಅವರು ಹೇಳ್ತಾರೆ, ನಿಮಗೂ ಎಲ್ಲವೂ ಇದೆ, ಆದರೆ ಬೇಕಾದಂತಹ ಅವಶ್ಯಕವಾದಂತಹ ಮೌನ ನಿಮ್ಮಲ್ಲಿಲ್ಲ. ಆ ಮೌನದ ಮಧ್ಯದಲ್ಲಿ ದೇವರ ಸ್ವರವನ್ನು ನಾವು ಆಲಿಸುತ್ತೇವೆ. ಆ ಹೃದಯದ ಪ್ರಶಾಂತತೆಯಲ್ಲಿ ದೇವರ ದಿವ್ಯ ದರ್ಶನವನ್ನು ನಾವು ಕಾಣುತ್ತೇವೆ. ಎಲ್ಲವೂ ತಟಸ್ಥವಾದಾಗ ದೇವರು ನಮ್ಮೊಡನೆ ಬರುವುದನ್ನು ನಾವು ಕಾಣುತ್ತೇವೆ ಎಂಬುದಾಗಿ. ಪ್ರಸ್ತುತ ಜಗತ್ತು ಮೊಬೈಲ್, ಕಂಪ್ಯೂಟರ್ ಇದರಲ್ಲಿ ಮಗ್ನವಾಗಿದ್ದಾರೆ. ಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ, ಅಪ್ಪ ಅಮ್ಮ ಏನು ಮಾಡ್ತಾರೆ ಗೊತ್ತಿಲ್ಲ, ಮಕ್ಕಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಹುಶಃ ವಾಟ್ಸಪ್ಪಲ್ಲಿ ನೀವು ನೋಡ್ತೀರ, ಅಮ್ಮ ಮೊಬೈಲ್ ನೋಡ್ತಾ ಚಪಾತಿ ಮಾಡುವವರು ಇದ್ದಕ್ಕಿದ್ದ ಹಾಗೆ ತೆಗೆದು ಬೇರೆ ಒಂದು ವಸ್ತುವನ್ನು ಹಾಕಿ ಗಂಡನಿಗೆ ಕೊಡ್ತಾರೆ. ಚಪಾತಿ ಅಲ್ಲ, ಇಲ್ಲಿ ಲೀನವಾಗಿದ್ದಾರೆ ಮೊಬೈಲ್ನಲ್ಲಿ. ಎಷ್ಟರ ಮಟ್ಟಿಗೆ ನಮ್ಮ ವಿಶ್ವಾಸ ದೃಢವಾಗಿದೆ.
ಹೇಗೆ ನಾವು ದೇವರನ್ನು ಒಲಿದುಕೊಳ್ಳುತ್ತೇವೆ ಅವಲೋಕಿಸಿ ನೋಡಬೇಕಾಗುತ್ತೆ ಪ್ರಿಯರೇ. ಇಂದು ತಾಯಿ ಧರ್ಮಸಭೆ ಕಾರಾಗೃಹದಲ್ಲಿರುವವರ ದಿನವನ್ನು ನಾವು ಕೊಂಡಾಡುತ್ತೇವೆ. ಭಾರತದಲ್ಲಿ ಅನೇಕ ಕಾರಾಗೃಹಗಳಿವೆ. ಎಲ್ಲರೂ ತಪ್ಪಿಗಸ್ತರಲ್ಲ. ವಿನಾಕಾರಣ ಅವರ ಮೇಲೆ ತಪ್ಪುಗಳನ್ನು ಹೊರಿಸಿ ಅವರಿಗೆ ಶಿಕ್ಷೆಯನ್ನು ನೀಡಿ ಕಾರಾಗೃಹದಲ್ಲಿ ಇಟ್ಟಂತಹ ಅನೇಕ ದೃಶ್ಯಾವಳಿಗಳು ನಮ್ಮಲ್ಲಿವೆ. 1998ರಲ್ಲಿ ಹಜಾರಿಬಾಗ್ನಲ್ಲಿ ನಡೆದಂತಹ ಒಂದು ಘಟನೆ ನಾವೆಲ್ಲರೂ ಸ್ಮರಿಸಬೇಕಾಗುತ್ತದೆ. ಕೆಲವರು ಹುಟ್ಟಿರಲಿಲ್ಲ. ಫಾದರ್ ಕ್ರಿಸ್ತುದಾಸ್ ಯೇಸು ಸಭೆಗೆ ಸೇರಿದಂತಹ ಗುರುಗಳನ್ನು ಅವರ ಮೇಲೆ ಅಪವಾದ ಹೊರಿಸಿ ವಿವಸ್ತ್ರಗೊಳಿಸಿ 7 ಕಿಲೋಮೀಟರ್ಗಳ ಕಾಲ ಅವರನ್ನು 7 ಕಿಲೋಮೀಟರ್ ನಡೆಸಿಕೊಂಡು ಹೋಗಿ ಕಾರಾಗೃಹದಲ್ಲಿ ಬಂಧಿತರಾಗಿಟ್ಟರು. ಕಳೆದ ವರ್ಷ 2 ಕನ್ಯಾ ಭಗಿನಿಯರು ಪ್ರಯಾಣ ಮಾಡುತ್ತಿರುವಾಗ ಹೇಗೆ ಉತ್ತರಾಖಂಡ್ನಲ್ಲಿ ಅವರನ್ನು ರೈಲ್ವೆ ನಿಲ್ದಾಣದಲ್ಲಿ ಹಿಡಿದು ಅವರ ಮೇಲೆ ಅಪವಾದ ಮಾಡಿ ಮಕ್ಕಳನ್ನು ಅವರು ಸಾಗಿಸುತ್ತಾರೆ ಎಂಬ ಅಪವಾದ ಅವರ ಮೇಲೆ ಹೊರಿಸಿ ಅವರನ್ನು ಕಾರಾಗೃಹದಲ್ಲಿ ಇಟ್ಟಂಥ ದೃಶ್ಯ ನಮ್ಮ ಕಣ್ಣ ಮುಂದೆ ಇದೆ. ಫಾದರ್ ಸ್ಟ್ಯಾನ್ SJ ಮನುಕುಲದ ನೊಂದವರ ಸ್ವರವಾಗಿ ಬಂದವರನ್ನ ಕಾರಾಗೃಹದಲ್ಲಿ ಇಟ್ಟು ಶಿಕ್ಷೆ ಕೊಟ್ಟು ಕಡೆಗೂ ಅವರು ಕಾರಾಗೃಹದಲ್ಲಿ ಸಾಯುವಂತೆ ಮಾಡಿದಂಥ ದೃಶ್ಯ. ಅಷ್ಟು ಏಕೆ ನೋಡಿ, 36 ಅದ್ಭುತಗಳನ್ನು ಮಾಡಿ ಜೀವದಾನವನ್ನು ಕೊಟ್ಟಂತಹ, ಅಸ್ವಸ್ಥರಿಗೆ ಸ್ವಸ್ಥತೆಯನ್ನು ನೀಡಿದಂತಹ, ಅಶಾಂತಿಯಲ್ಲಿದ್ದವರಿಗೆ ಶಾಂತಿಯನ್ನು ಉಣಿಸಿದಂತಹ ಸನಾತನ ಜ್ಞಾನರಾದಂಥ ಪ್ರಭು ಯೇಸುವಿಗೆ ಕೈದಿ ಹಾಗೆ ಮುಳ್ಳಿನ ಕಿರೀಟವನ್ನು ತೊಡಿಸಿ ಶಿಲುಬೆಯನ್ನು ಕೊಟ್ಟು 3 ಬೋರ್ಗರಿಯುವ ಮೊಳೆಗಳಿಂದ ಅವರನ್ನು ಜಡೆದು ಕೊಂದರು. ಇಂದು ನಾವು ಕೂಡ ಅದೇ ಪ್ರಭು ಯೇಸುವನ್ನ ನಮ್ಮ ಸಹೋದರ ಸಹೋದರಿಯರಲ್ಲಿ ಕಾಣಲು ಮರೆಯುತ್ತೇವೆ. ಅವರನ್ನು ಪುನಃ ನಾವು ಶಿಕ್ಷೆಗೆ ಒಳಪಡಿಸುತ್ತೇವೆ. ಸಂತ ಮ್ಯಾಕ್ಸಿಮಿಲಿಯನ್ ಕೋಲ್ಬೆ ತನ್ನ ಸಹ ಬಂಧಿತನಿಗೆ ಜೀವದಾನ ಮಾಡಲು ತಾನು ಅವರ ಬದಲಾಗಿ ಸಾಯಲು ಮುಂದಾಗುತ್ತಾರೆ. ಆ ಸಂತರ ಪ್ರೇರಣೆಯ ಮೂಲಕ ಕಾರಾಗೃಹದಲ್ಲಿರುವಂತಹ ನಮ್ಮ ಸಹೋದರ ಸಹೋದರಿಯರು ನಮ್ಮ ಪ್ರಾರ್ಥನೆಯ ಮೂಲಕ, ನಮ್ಮ ವಿಶ್ವಾಸದ ಪ್ರಾರ್ಥನೆಯ ಮೂಲಕ ಅವರು ಬಿಡುಗಡೆ ಹೊಂದಲಿ. ಒಂದು ವೇಳೆ ಆ ವಿನಾಕಾರಣ ಏನೂ ತಪ್ಪು ಮಾಡದ ಕಾರಾಗೃಹದಲ್ಲಿ ಇದ್ದರೆ ಅಂಥವರ ಕುಟುಂಬಕ್ಕೆ ದೇವರು ಸ್ಫೂರ್ತಿಯನ್ನು ನೀಡಲಿ, ಶಕ್ತಿಯನ್ನು ನೀಡಲಿ. ಹಾಗೂ ಅವರ ಕುಟುಂಬದ ಏಳಿಗೆಗಾಗಿ ಇಂದು ನೀವು ಏನು ಮಾಡ್ತೀರಾ ದಾನ, 2ನೆಯ ದಾನ ಬಹುಶಃ ನಿಮ್ಮ ಗುರುಗಳು ಹೇಳಿರಬಹುದು, ಹೇಳಿದ್ದೀರ. ಬಲಿಪೂಜೆ ಆದ ನಂತರ ನೀವು ನೀಡುವಂತಹ ಕಾಣಿಕೆ ಅವರ ಏಳಿಗೆಗಾಗಿ, ಅವರ ಬಿಡುಗಡೆಗಾಗಿ, ಅವರ ಕುಟುಂಬಸ್ಥರ ಏಳಿಗೆಗಾಗಿ ಅದನ್ನು ನೀಡಲಾಗುತ್ತದೆ. ಪ್ರಿಯರೇ, ನಮ್ಮ ವಿಶ್ವಾಸದ ಅವಲೋಕನವನ್ನು ಮಾಡಿ ನೋಡುತ್ತಾ ದಯಾಮಯ ದೇವರು ನಮ್ಮ ವಿಶ್ವಾಸವನ್ನು ಹೆಚ್ಚಿಸಲಿ. ದೇವರ ಪ್ರಸನ್ನತೆಯನ್ನು ಸದಾ ನಾವು ಸವಿದು ಬಾಳಲು ಬೇಕಾದಂಥ ಕೃಪೆ ನೀಡಲಿ ಎಂಬುದಾಗಿ ಭಿನ್ನಯಿಸುತ್ತಾ ದಿವ್ಯ ಬಲಿಪೂಜೆಯನ್ನು ಮುಂದುವರಿಸೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಎದ್ದು ನಿಂತು ವಿಶ್ವಾಸದ